ಮೋಡಗಳ ಮಡಿಲಲ್ಲಿ ಅಡಗಿರುವ ಒಂದು ದಿವ್ಯ ಕ್ಷೇತ್ರ, ಅದೇ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ. ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯ ಕರ್ನಾಟಕದ ಅತಿ ಎತ್ತರದ ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದೆ. ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಗೋಪಾಲಸ್ವಾಮಿ ಶ್ರೀಕೃಷ್ಣನ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆದರೆ ಈ ಸ್ಥಳದ ವಿಶೇಷತೆ ದೇವಾಲಯ ಮಾತ್ರವಲ್ಲ, ಇಲ್ಲಿನ ಮಂಜು. ವರ್ಷದ ಬಹುತೇಕ ಎಲ್ಲ ದಿನಗಳಲ್ಲೂ ಈ ಬೆಟ್ಟ ದಟ್ಟವಾದ ಮಂಜಿನಿಂದ ಆವೃತವಾಗಿರುತ್ತದೆ. ತಾಪಮಾನದಲ್ಲಿನ ವ್ಯತ್ಯಾಸ, ಎತ್ತರದ ಪ್ರದೇಶ ಮತ್ತು ಸುತ್ತಲಿನ ಅರಣ್ಯ ಪ್ರದೇಶದ ತೇವಾಂಶದಿಂದ ಇಲ್ಲಿ ಮಂಜು ನಿರಂತರವಾಗಿ ರೂಪುಗೊಳ್ಳುತ್ತದೆ. ಆದ್ದರಿಂದ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ದೇವಾಲಯವೇ ಮೋಡಗಳೊಳಗೆ ಮರೆಯಾಗುತ್ತದೆ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ದಿವ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ದೃಶ್ಯವನ್ನು ನೋಡಿದಾಗ ಕುವೆಂಪು ಅವರ ಸಾಲುಗಳು ನೆನಪಾಗುತ್ತವೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ನೆಲದ ಸೌಂದರ್ಯ, ಈ ಗಾಳಿ, ಈ ಮಂಜು ನಮ್ಮ ಕನ್ನಡ ನಾಡಿನ ಹೆಮ್ಮೆಯೇ ಸರಿ. ಮೋಡಗಳ ನಡುವೆ ನಿಂತು ದೂರದ ಬೆಟ್ಟಗಳನ್ನು ನೋಡುವಾಗ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಪ್ರಕೃತಿ ಮತ್ತು ಭಕ್ತಿಯ ಸಂಗಮ. ಒಮ್ಮೆ ಇಲ್ಲಿಗೆ ಬಂದರೆ ಮತ್ತೆ ಮತ್ತೆ ಬರಬೇಕೆನಿಸುವ ಸ್ಥಳ ನಮ್ಮ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ.